ಟಿವಿಕೆಗೆ ಮೊದಲ ಸ್ಥಾನ ತಮಿಳುನಾಡಲ್ಲಿ. ಆಗಲೇ ನಾನು ಹೇಳಿದ್ದೆ 73 ಆಯಿತು ಟಿವಿಕೆ ಎದ್ದು, ಅಣ್ಣಾ ಡಿಎಂಕೆ 49 ಆಯಿತು, ಡಿಎಂಕೆ 50 ಆಯಿತು. ಡಿಎಂಕೆ ಹಾಫ್ ಸೆಂಚುರಿ ಮಾಡಿದ್ರೆ ಹಾಫ್ ಸೆಂಚುರಿ ದಾಟಿಕೊಂಡು ಟಿವಿಕೆ 73ರಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದೆ ಲೀಡಲ್ಲಿ. 73 ಟಿವಿಕೆ ಎದ್ದು. ರಜನಿಕಾಂತ್ಗೆ ಮಾಡೋಕ್ಕಾಗಿಲ್ಲ, ಕಮಲ್ ಹಾಸನ್ಗೆ ಮಾಡೋಕ್ಕಾಗಿಲ್ಲ. ಈ ಕಮಲ್ ಹಾಸನ್ ರಜನಿಕಾಂತ್ನ ಪ್ರೆಸೆನ್ಸ್ ಹೇಗಿತ್ತು ಅಂದರೆ ತಮಿಳುನಾಡಲ್ಲಿ ಮಾಡಲೋ ಬೇಡವೋ ಅಂತ. ರಾಜಕೀಯ ಪಕ್ಷ ಮಾಡಿಬಿಡ್ಲಾ, ಇಳಿದು ಬಿಡ್ಲಾ, ಸಿ ಎಮ್ ಆಗಿಬಿಡ್ಲಾ, ಆ ಚರ್ಚೆ ಅದರದಷ್ಟು ಮಾತುಕತೆಗಳು ಬೇರೆ ಬೇರೆ ಸಂದರ್ಭದ ಹೆಡ್ಲೈನ್ಗಳು ಬಿಟ್ಟುಬಿಟ್ರೆ ರಜನಿಕಾಂತ್ ಆಗಲಿ ಕಮಲ್ ಹಾಸನ್ ಆಗಲಿ ಜೋರಾಗಿ ಮುನ್ನುಗ್ಗಿದ್ದು ನಾವು ನೋಡಲಿಲ್ಲ. ನಮ್ಮ ಕರ್ನಾಟಕದಲ್ಲಿ ಉಪೇಂದ್ರ ಥರ. ಉಪೇಂದ್ರನಿಗೂ ಆಸೆ ಇದೆ ಪ್ರಜಾಕೀಯ ಏನೋ ಮಾಡಬೇಕು, ಅದು ಇದು ಎಲ್ಲ. ಬರಲಾ ಬೇಡವಾ ಅಂತ. ಬಂದಂಗೂ ಇಲ್ಲ, ಹೋದಂಗೂ ಇಲ್ಲ, ಪೂರ್ತಿ ಕ್ಯಾಂಪೇನ್ ಮಾಡ್ದಂಗೂ ಇಲ್ಲ, ಮಾಡದೇ ಇದ್ದಂಗೂ ಇಲ್ಲ, ತಾನು ಸಿ ಎಮ್ ಕ್ಯಾಂಡಿಡೇಟ್ ಆದಂತೆಯೂ ಇಲ್ಲ, ಆಗದಂತೆಯೂ ಇಲ್ಲ. ಏನೋ ಕೇಳಿದ್ರೆ ಜನ ಎಲ್ಲ ಬರಬೇಕು, ನಾನೇನೋ ಒಂದು ಕಷ್ಟ ಇದೆ, ಒಂದು ಕಲ್ಲು ಬಿದ್ದುಬಿಟ್ಟಿದೆ ಅಂತ ಹೇಳ್ತೀನಿ, ನೀನೊಬ್ಬನೇ ಎತ್ತು ಅಂತ ನಾನು ಎತ್ತಲ, ಎಲ್ಲರೂ ಸೇರ್ಕೊಂಡು ಎತ್ತಬೇಕಲ್ವಾ ಅಂತಾರೆ. ರಾಜಕಾರಣ ಪೂರ್ತಿ ಬರಬೇಕು. ನಿಖಿಲ್ ಕುಮಾರಸ್ವಾಮಿ ಚೆನ್ನಾಗಿ ಮಾತಾಡ್ತಾ ಇದ್ರು ಮೊನ್ನೆ. ನಾನು ಫುಲ್ ಟೈಮ್ ಇಟ್ಬಿಟ್ಟಿದ್ದೀನಪ್ಪ, ಒಂದು ದೋಣಿಲಿ ರಾಜಕೀಯ ದೋಣಿಲಿ ಒಂದು ಕಾಲು, ಇನ್ನೊಂದು ಕಡೆ ಸಿನಿಮಾ ದೋಣಿಲಿ ಇನ್ನೊಂದು ಕಾಲು ನಾನು ಇಡಲ್ಲ ಇನ್ಮೇಲೆ ಅಂತ ಹೇಳ್ತಾ ಇದ್ರು. ಹಾಗೆ ಕಂಪ್ಲೀಟ್ ವಿಜಯ್ ಅವರು ಜನನಾಯಕನ ಸಿನಿಮಾ ಕಿರಿಕಿರಿ ಮಾಡಿದ್ರು, ರಿಲೀಸ್ ಆಗಕ್ಕೆ ಬಿಡಲಿಲ್ಲ, ಎಲೆಕ್ಷನ್ ಮೇಲೆ ಪ್ರಾಬ್ಲಮ್ ಆಗಿಬಿಡುತ್ತೆ, ಇದು ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ರು. ಎಲ್ಲ ಆಯಿತು. ಎಲ್ಲ ಆದಮೇಲೆ ರಜನಿಕಾಂತ್ 100% ಇಳಿಲಿಲ್ಲ, ಕಮಲ್ ಹಾಸನ್ 100% ಇಳಿಲಿಲ್ಲ, ಉಪೇಂದ್ರ 100% ಇಳಿಲಿಲ್ಲ, ನಿಖಿಲ್ ಕುಮಾರಸ್ವಾಮಿ 100% ಇಳಿಲಿಲ್ಲ. ಆದರೆ ವಿಜಯ್ ಇದ್ದಾರಲ್ಲ ಡಿಸೈಡ್, ನಾನು ಲಾಸ್ಟ್ ಸಿನಿಮಾ ಅಂದ್ಬಿಟ್ರು. ಈಗ ಜನನಾಯಕನ ಲಾಸ್ ಆಯಿತು, ಇನ್ನೊಂದು ಸಿನಿಮಾ ಒಪ್ಕೊಂಡಿರ್ಬೋದು, ಈಗ ಬೇರೆ ವಿಚಾರ. ನಾನು ಇನ್ಮೇಲೆ ರಾಜಕೀಯಕ್ಕೆ ಮೀಸಲಾಗಿರ್ತೀನಿ. ಅಲ್ಲಿ ತ್ರಿಷಾ ವಿಚಾರ ತಂದರು, ಜೊತೆಲಿ ಇದ್ದಾರಂತೆ ಅಂತ ತಂದರು, ವಿಜಯ್ ದಿನೇನು ಅಂತಂದರು, ದಾಂಪತ್ಯದ ಬಗ್ಗೆ ಮಾತಾಡಿದ್ರು. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತಾನಾಯಿತು, ರ್ಯಾಲಿ ಆಯಿತು, ಜನ ಆಯಿತು, ಫೋಕಸ್ ಆಯಿತು. ಅನೇಕ ಕಡೆಗಳಲ್ಲಿ ಇದೇ ಟಿವಿಕೆಯ ವಿಜಯ್ ತನ್ನ ಅಭಿಮಾನಿ ಸಂಘದ ಅಧ್ಯಕ್ಷರುಗಳಿಗೆ, ಮುಖ್ಯಸ್ಥರುಗಳಿಗೆ, ತಾಲೂಕು ಮಟ್ಟದ, ಜಿಲ್ಲಾ ಮಟ್ಟದ ಅವರಿಗೆ ಟಿಕೆಟ್ ಕೊಟ್ಟಿರೋದು ಹೌದು. ಟಿವಿಕೆ ನೋಡಿ ತಮಿಳುನಾಡಲ್ಲಿ ಟಿವಿಕೆ ವಿಜಯ್ ಗೂಳಿ 73ರಲ್ಲಿ ಓಡ್ತಾ ಇದೆ. ಡಿಎಂಕೆ 50 ಆಯಿತು, ರೂಲಿಂಗ್ ಪಾರ್ಟಿ. ಅಣ್ಣಾ ಡಿಎಂಕೆ 49 ಆಯಿತು. ದೇಶದ ರಾಜಕಾರಣದಲ್ಲಿ ತುಂಬ ಇಷ್ಟಪಟ್ಟು ಮನಸ್ಸಿನಿಂದ ಜಿದ್ದಿಗೆ ಬಿದ್ದು ನೀವೇನನ್ನು ಕೋರ್ಕೊಳ್ತಿರೋ, ಅದಕ್ಕೆ ಪ್ರಯತ್ನ ಪಡ್ತಿರೋ, ಅದು ಸಿಕ್ಕಿಬಿಡುತ್ತೆ ಎನ್ನುವುದಕ್ಕೆ ವಿಜಯ್ರ ಈ ಓಟ ಒಂದು ಸಾಕ್ಷಿ. ಹೇಳ್ತಾರಲ್ಲ, ನೀವೇನಾದರೂ ಮನಸ್ಫೂರ್ತಿಯಾಗಿ ಮ್ಯಾನಿಫೆಸ್ಟ್ ಮಾಡಿಕೊಂಡು ಒಂದು ವಿಚಾರಕ್ಕೆ ಇಳಿದು ಬಿಟ್ರಿ ಅಂದರೆ ನಿಮ್ಗೆ ಅದು ಸಿಗಲೇಬೇಕು. ಅದು ಒಂದು ವೇಳೆ ಸಿಗದೇ ಇದ್ದರೆ ಮನಸ್ಫೂರ್ತಿಯಾಗಿ ನೀವು ಇಷ್ಟನೇ ಪಟ್ಟಿಲ್ಲ ಅಂತ ಅರ್ಥ ಅಂತ ಕೆಲವರು ಮಾತಾಡ್ತಾರೆ. ಹಾಗೆ ಇಲ್ಲಿ ವಿಜಯ್ ಕಥೆ ನೋಡಿ, ಅದ್ಭುತವಾಗಿ ಲೀಡಲ್ಲಿದ್ದಾರೆ ತಮಿಳುನಾಡಲ್ಲಿ. TMC 108, ವೆಸ್ಟ್ ಬೆಂಗಾಲಲ್ಲಿ 123 BJP.